ಈ ಥರ ಒಂದು ನಾಟಿ ಸ್ಟೈಲ್ ಎಗ್ ಬಿರಿಯಾನಿ ಮಾಡೋದಕ್ಕೆ ಏನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ. ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ನಮಗೊಂದು 4 ಜನಕ್ಕೆ ಬೇಕಷ್ಟು ಹಾಕ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಒಂದು 10 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. 10 ಹಸಿಮೆಣಸಿನಕಾಯಿ, ಪುದೀನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಿದೆ. ಪುದೀನ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ. ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಒಂದು ಬಿರಿಯಾನಿ ಇತ್ತು, ಬಿರಿಯಾನಿ. ಶುಂಠಿ ಬೆಳ್ಳುಳ್ಳಿ, ಹಾಕಿದ್ದೀನಿ. ಇದಷ್ಟು ಫ್ರೈ ಮಾಡಿಬಿಟ್ರೆ ಸಾಕು. ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಲ್ಲಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು ಕಾಯಿ ರುಬ್ಕೊಂಡ್ಬರ್ತೀನಿ ಹೋಗಿ. ಸ್ವಲ್ಪ ಕಾಯಿ ಹಾಲು ಹಾಕ್ತೀನಿ ರುಬ್ಬಿಟ್ಟು. ಕಾಯನ್ನು ಹಾಕಲ್ಲ, ಯೂಸ್ ಮಾಡಲ್ಲ. ಕಾಯಿ ಹಾಲನ್ನ ಸೋಸ್ಬಿಟ್ಟು ಹಾಕ್ತೀನಿ. ಇದಾಗಿದೆ. ಇದು ತಣ್ಣಗಾಗಲಿ ರುಬ್ಬಕ್ಕೆ ಹಾಕೋಣ. ಇದು ರುಬ್ಕೊಳಕ್ಕೆ ಹಾಕ್ತಾಯಿದ್ದೀನಿ. ಈಗ ತಣ್ಣಗಾಗಿದೆ. ಹುರಿದಿರೋ ಮಸಾಲನ ರುಬ್ಕೊಂಡ್ಬಂದ್ಬಿಡ್ತೀನಿ. ಈಗ ಕುಕ್ಕರ್ ಇಡೋಣ. ಒಗ್ಗರಣೆ ಹಾಕೋಕ್ಕೆ ರೈಸ್ಗೆ ರುಬ್ಬಾಗಿದೆ ಮಸಾಲ. ಎಣ್ಣೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಬಿಸಿಯಾಗಿದೆ ಕುಕ್ಕರು. ಒಂದು 4-5 ಸ್ಪೂನ್ ಹಾಕೋಣ. ಇದಕ್ಕೆ ಇವಾಗ ಕರಿಬೇವಿನ ಸೊಪ್ಪು, ಕಡ ಮಸಾಲ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಏಲಕ್ಕಿ 2, ಸ್ವಲ್ಪ ಸೋಂಪು, ಕಲ್ಲು ಒಂದು ಸ್ವಲ್ಪ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ 3 ಈರುಳ್ಳಿ ಹೆಚ್ಚಿದೆ, ರುಬ್ಬರು ಸ್ವಲ್ಪ ಹಾಕಿದೆ. ಒಗ್ಗರಣೆ ಸ್ವಲ್ಪ ಹಾಕಿದ್ದೀನಿ. ಹಾಕ್ತಾಯಿದ್ದೀನಿ. 4 ಜನಕ್ಕೆ ಇಷ್ಟು ಅಂತ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನಿಮಗೆ 4 ಈರುಳ್ಳಿಗಿಂತ ಜಾಸ್ತಿ ಹಾಕ್ತೀನಿ, ಜಾಸ್ತಿ ಆಗುತ್ತೆ. ಮಸಾಲ ರುಬ್ಕೊಂಬಂದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ಮಸಾಲ ಹಾಕೋಣ. ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ. ತೊಳೆದಿರೋ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಜಾರಲ್ಲಿ ಮಸಾಲ ರುಬ್ಬಿದ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು. ಜೊತೆ ಎಗ್ ಹಾಕ್ಬಿಟ್ಟು ಫ್ರೈ ಮಾಡ್ಬಿಡೋಣ. ಮಸಾಲ ಜೊತೆ ಫ್ರೈ ಆದರೆ ಚೆನ್ನಾಗಿ ಮಸಾಲ ಹತ್ಕೊಳುತ್ತೆ.
2 ನಿಮಿಷ ಇದು ಮಸಾಲೆ ಜೊತೆ ಬೇಯಲಿ. ಅಕ್ಕಿ 10 ನಿಮಿಷ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. 1.5 ಲೋಟ ಇಟ್ಟಿದ್ದೀನಿ. ನಮ್ಗೆ 4 ಜನಕ್ಕೆ 1.5 ಲೋಟ ಬೇಕು. 1 ಲೋಟ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಹೆಚ್ಚಿಸ್ಕೊಳ್ರಿ. ಇವಾಗ ಹಾಲು ಹಾಕ್ತಾಯಿದ್ದೀನಿ. ಕಾಯಿ ಹಾಲು ಒಂದು ಅರ್ಧ ಲೋಟ ಇದೆ ಕಾಯಿ ಹಾಲು. ಇದನ್ನು ನೋಡಿಕೊಂಡು ಇವಾಗ ನೀರು ಹಾಕ್ಕೊಬೇಕು. ಅಕ್ಕಿಗೆ ಒಂದು ರೈಸ್ಗೆ ಎಷ್ಟು ಬೇಕು ಅಷ್ಟು ನೀರು ಬಿಸಿ ಮಾಡಿ ಇಟ್ಟಿದ್ದೀನಲ್ವಾ. 3 ಲೋಟ ಇಟ್ಟಿದ್ದೆ, ಈಗ 2 ಲೋಟ ಹಾಕ್ತೀನಿ. ಏನಕ್ಕೆ ಅಂದರೆ ಅದು ಜಾರ್ ತೊಳ್ದು ಅರ್ಧ ಲೋಟ ಹಾಕಿದೆ, ಹಾಲು ಅರ್ಧ ಲೋಟ ಹಾಕಿದ್ದೀನಿ. ಈಗ 2 ಲೋಟ ಹಾಕಿದ್ರೆ 3 ಲೋಟ ಸರಿ ಹೋಗುತ್ತೆ ನೀರು. 3 ಲೋಟ ನೀರು ಹಾಕ್ತೀವಿ. ಈಗ ಸ್ವಲ್ಪ ಒಂದು ಮಳ್ಳು ಬರಲಿ, ರೈಸ್ ಹಾಕೋಣ. ಈಗ ಮಳ್ಳಿದೆ, ಇದು ಒಂದು ಸ್ವಲ್ಪ ಮಳ್ತಾ ಇದೆ. ಇದಕ್ಕೆಲ್ಲೂ ಟೊಮೆಟೊ ಉಪಯೋಗಿಸಿಲ್ಲ ನಾವು. ಒಂದು ಅರ್ಧ ನಿಂಬೆಹಣ್ಣು ಹಾಕೋಣ. ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ಟೊಮೆಟೊ ಎಲ್ಲೂ ಉಪಯೋಗಿಸಿಲ್ಲ ಅಂತ. ಟೊಮೆಟೊ ಏನು ಬೇಕಾಗಲ್ಲ ಇದಕ್ಕೆ. ರೈಸ್ ಹಾಕ್ತಾಯಿದ್ದೀನಿ. 1.5 ಲೋಟ ಹಾಕಿದ್ದೀನಿ ಇದಕ್ಕೆ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಟೇಸ್ಟ್ ಸರಿ ಇದೆಯಾ ಅಂತ ನೋಡಿಕೊಂಡು ಕಮ್ಮಿ ಜಾಸ್ತಿ ಹಾಕ್ಕೊಬೋದು. ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಕುಕ್ಕರ್ನ ಕ್ಯಾಪು ಕೂಗಲಿ. ಇದು 2 ಕೂಗಿದ ಮೇಲೆ ತೋರಿಸ್ತೀನಿ. ಬನ್ನಿ, ಇದಾಗಿದೆ ನೋಡೋಣ. ತಣ್ಣಗಾಗಿದೆ ಕುಕ್ಕರು. ಗ್ರೀನ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಹಾಕ್ಬಿಟ್ರೆ ಮೊಟ್ಟೆ ಚೆನ್ನಾಗಿ ಬೆಂದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತೆ. ಹಂಗಾಗಿ ಇದ್ರೊಳಗಡೆ ಸೇರಿಸ್ಬಿಡ್ಬೇಕು. ಮೊಟ್ಟೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಹತ್ಕೊಂಡು. ಬನ್ನಿ ಸರ್ವ್ ಮಾಡೋಣ ಪ್ಲೇಟ್ಗೆ. ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟ್ಗೆ. ಮೊಸರು ಬಜ್ಜಿ, ಸೌತೆಕಾಯಿ ಈರುಳ್ಳಿ ಸಲಾಡ್, ಮೊಟ್ಟೆ ಬಿರಿಯಾನಿ, ನೋಡಿ ಹೇಗಿದೆ ಮೊಟ್ಟೆ ಬಿರಿಯಾನಿ. ನಾಟಿ ಸ್ಟೈಲ್ ಎಗ್ ಬಿರಿಯಾನಿ. ಬನ್ನಿ ಟಿಫನ್ ಮಾಡೋಣ ನಾವು. ಬಿಸಿ ಬಿಸಿ ಎಗ್ ಬಿರಿಯಾನಿ. ಇದು ಹೇಗಿತ್ತು ಅಂತ ನನ್ನ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟು ಒಂದು ಮೆಸೇಜ್ ಹಾಕಿ ಫ್ರೆಂಡ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ತಾ ಇಲ್ಲ, ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಜನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹೊಸ ವಿಡಿಯೋ ಎಲ್ಲ ನಿಮಗೆ ಬಂದು ತಲುಪುತ್ತೆ. ಬಾಯ್.